ಈ ಶ್ಲೋಕದ ಪೂರ್ಣ ಅರ್ಥ ಏನಂದ್ರೆ, ಹ್ಮ್ ಈ ಶರೀರ ಇರುವಾಗ ಹ್ಮ್ ಅದನ್ನ ನಾವು ಬಳಕೆಯನ್ನ ಮಾಡಿಕೊಳ್ಳೋಕ್ಕೋಸ್ಕರವಾಗಿ ಹ್ಮ್ ಅದಕ್ಕೆ ಬೇಕಾಗಿರತಕ್ಕಂತ ಹ್ಮ್ ಕಾರ್ಯಗಳನ್ನ ನಾವು ಮಾಡಬೇಕು. ಹ್ಮ್ ಯಾಕಂದ್ರೆ ಹ್ಮ್ ನಾವು ಟೀ ಕುಡಿತೀವಂದ್ರೆ ಆ ಕಪ್ಪು ಬಸೆಯನ್ನು ಚೆನ್ನಾಗಿ ತೊಳಿಬೇಕು. ಹ್ಮ್ ಪಾತ್ರೆಯಲ್ಲಿ ಊಟ ಮಾಡ್ತೀವಿ ಅಂದ್ರೆ ಪಾತ್ರೆಯು ಚೆನ್ನಾಗಿ ಇರ್ಬೇಕದು. ಹ್ಮ್ ಹೌದಿಲ್ಲಮ್ಮ? ಹೌದು. ಅವರಂತೆ ಈ ದೇಹದಲ್ಲಿ ಹ್ಮ್ ಚೆನ್ನಾಗಿದ್ದ ಹ್ಮ್ ನಮಗೆ ಏನಾಗ್ತದಮ್ಮಂದ್ರೆ ಹ್ಮ್ ಅದರ ಪೂರ್ಣ ಉಪಯೋಗವನ್ನ ನಾವು ಮಾಡಿಕೊಂಡು ಬರ್ತಾವ. ಹ್ಮ್ ದೇಹವನ್ನ ನಾವು ಉಪಯೋಗ ಮಾಡ್ಕೋಬೇಕು. ಹೌದು. ಮನೆಯಲ್ಲಿರುವಂತಹ ವಸ್ತುಗಳನ್ನ ಸಂಗ್ರಹಿಸಿ ಇಡುವುದಕ್ಕಲ್ಲ, ಹ್ಮ್ ಆ ವಸ್ತುಗಳನ್ನ ಉಪಯೋಗ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಆ ವಸ್ತುಗಳನ್ನ ತಗೋಬೇಕು. ನಾವು ಹ್ಮ್ ಚೆನ್ನಾಗಿ ಉಪಯೋಗ ಮಾಡಬೇಕಲ್ವ? ಹೌದು. ಈಗ ಬಟ್ಟೆ ತಗೊಂಡಿರ್ತೀವಿ, ಬಹಳ ಕಿಮ್ಮತ್ತು, ಬಹಳ ದುಡ್ಡು ಕೊಟ್ಟು ಬಟ್ಟೆ ತಗೊಂತೀವಿ. ಹ್ಮ್ ಅದನ್ನ ಉಪಯೋಗ ಮಾಡಿದಾಗ ಮಾತ್ರ ಅದು ಸಾರ್ಥಕತೆ ಆಗ್ತದೆ, ಹ್ಮ್ ಅದಕ್ಕೊಂದು ಬೆಲೆ ಬರುತ್ತೆ. ಹೌದು. ಇದರಂತೆ ಪರಮಾತ್ಮ ಕರುಣಿಸಿ ಕರುಣಿಸಿದಂತಹ ದೇವನ್ನ ಹ್ಮ್ ನಾವು ಚೆನ್ನಾಗಿ ಪೂರ್ಣ ಅದರ ಉಪಯೋಗ ಮಾಡಿಕೊಳ್ಬೇಕು. ಹ್ಮ್ ಅಂದ್ರೆ ಉಚಿತವಾದ ಕರ್ಮಗಳಿಂದ ಹ್ಮ್ ನಮ್ಮ ವಾಸನೆಗಳೆಲ್ಲ ಈ ಜನ್ಮದಲ್ಲಿ ಪೂರ್ತಿ ಭೋಗಿಸಿ ಅದನ್ನ ನಾಶ ಮಾಡ್ಕೊಳ್ಬೇಕು. ಹ್ಮ್ ಯಾಕೆ ನಾಶ ಮಾಡ್ಕೊಳ್ಬೇಕಂದ್ರೆ ಅವು ಪ್ರಾರಬ್ಧ ಕರ್ಮಮ್ಮ. ಹ್ಮ್ ಆ ಪ್ರಾರಬ್ಧ ಕರ್ಮ ಮತ್ತು ಆ ವಾಸನೆಗಳು ಹ್ಮ್ ಪೂರ್ತಿ ಆಗ ನಾವೇನಾದ್ರು ಮುಂಚಿತವಾಗಿ ಹ್ಮ್ ಅಕಾಲ ಮೃತ್ಯುವಮ್ಮ. ಹ್ಮ್ ಅಕಾಲ ಮೃತ್ಯು ಅಂದ್ರೆ ಇನ್ನು ಆಯುಷ್ಯ ಇದ್ರೆ ಹ್ಮ್ ಯಾವುದೇ ಒಂದು ಕಾರಣದಿಂದ ಆಕ್ಸಿಡೆಂಟ್ ಆಗ್ಲಿ ಹ್ಮ್ ಅಥವಾ ಇನ್ನೊಂದು ಉದ್ದೇಶದಿಂದ ಹ್ಮ್ ಯಾರಾದ್ರೂ ಸತ್ರೆ ನಾವ್ ಹೇಳ್ತೀವಿ ಅಕಾಲ ಮೃತ್ಯು ಅಂತೀವಿ ನಾವು. ಹೌದು. ಅಂತ ಮೃತ್ಯು ಒಳಗಾದರೆ ಜೀವ ಹ್ಮ್ ಮತ್ತೊಂದು ಜನ್ಮವನ್ನ ಎತ್ತಿ ಹ್ಮ್ ಮತ್ತೊಂದು ಜನ್ಮವನ್ನ ತಾಳಿ ಹ್ಮ್ ಆ ಉಳಿದಂತ ಪ್ರಾರಬ್ಧ ಕರ್ಮಗಳನ್ನ ಮತ್ತೆ ಅನುಭವಿಸಲಿಕ್ಕೆ ಜನ್ಮವನ್ನು ಎತ್ತಬೇಕಾಗ್ತದೆ. ಹ್ಮ್ ಅದಕ್ಕೋಸ್ಕರ ಹ್ಮ್ ಈ ದೇಹದಿಂದ ಮಾಡಬೇಕಾದ ಅಗತ್ಯ ಕೆಲಸಗಳನ್ನ ನಡೆಸಿಕೊಂಡು ಹ್ಮ್ ಅಲ್ಲಿ ಯಾವ್ದು ಕೇಳಮ್ಮ ಮತ್ತೊಂದಂದ್ರೆ ವಿಧಿತ ಕರ್ಮ ಅಂದ್ರು. ಹ್ಮ್ ಒಳ್ಳೆಯ ಕರ್ಮಗಳನ್ನ ಹ್ಮ್ ಪುಣ್ಯ ಕರ್ಮಗಳನ್ನ ಹ್ಮ್ ಏನೇನು ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆಯೋ ಹ್ಮ್ ಅದನ್ನ ಮಾಡ್ತಾ ಹೋಗ್ಬೇಕು. ಹ್ಮ್ ಹಿಂದಿನ ಜನ್ಮದ ಪ್ರಾರಬ್ಧ ಕರ್ಮಗಳು ಏನೇ ಹ್ಮ್ ಸಂತೋಷದಿಂದ ಅನುಭವಿಸ್ಬೇಕು. ಹ್ಮ್ ನಮಗೆ ಬರೇ ಆನಂದ ಆಗಬೇಕು, ದುಃಖಗಳು ಬರಬಾರದು ಅಂತ ಅನ್ಬಾರ್ದು. ಹ್ಮ್ ಈಗ ಬರ್ತಕ್ಕಂಥ ಹಿಂದಿನ ಪ್ರಾರಬ್ಧ ಕರ್ಮದಿಂದ ಅದು ಹ್ಮ್ ಅವನ್ನ ನಾವೇ ಅನುಭವಿಸ್ಬೇಕಲ್ಲಮ್ಮ. ಹೌದು. ಆ ಕಾರಣದಿಂದ ಅವುಗಳನ್ನ ಅನುಭವಿಸ್ತಾ ಇದನ್ನ ಮುಂದ ಸ್ವಚ್ಛ ಮಾಡ್ತಾ 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 ಹ್ಮ್ ಈ ಶರೀರವನ್ನ ಯಾವುದೇ ರೀತಿ ನೇವಾಗಿ ಕೆಡಿಸಿಕೊಳ್ಳದೆ ಹ್ಮ್ ಪ್ರಯತ್ನದಿಂದ ಶರೀರ ನಾನಲ್ಲಂತ ಇದನ್ನ ನಾಶ ಮಾಡಿಕೊಳ್ಳುವ ಯಾವ ಕೆಟ್ಟ ಕಾರ್ಯವನ್ನು ಮಾಡಬಾರದು. ಹ್ಮ್ ಇದನ್ನ ಒಳ್ಳೇದ ಮಾಡಿಕೊಳ್ಳಲಿಕ್ಕೆ ಇದೊಂದು ಸಾಧನ ಅದಲ್ಲ, ಉಪಕಾರ ಇದು. ಹ್ಮ್ ಅದಕ್ಕಾಗಿ ಇಲ್ಲಿ ಹ್ಮ್ ಒಂದು ಕೊನೆಯಲ್ಲಿ ಹ್ಮ್
ಇದಕ್ಕ ಹೋಗುವ ಇಲ್ಲಿ ನಿಮಗೆ ಇಂಥ ಒಂದು ವಿಶಿಷ್ಟ ನಿಮಗೆ ಮಹಾತ್ಮರು ಮಾಡಿಕೊಟ್ಟ ಆಶೀರ್ವಚನ ಅಂತ ತಿಳ್ಕೊಂಡು ಈಗ ಹೇಳಿದಂತ ರೀತಿಯಲ್ಲಿ ಪ್ರಯೋಗವನ್ನು ಮಾಡ್ರಿ. ಇದರ ಮೇಲೆ ಅತಿಯಾದ ಮೋಹವನ್ನ ಬಿಡ್ರಿ ಅನ್ನುವಂತ ಸಂಭ್ರಮ. ಈಗ ಈ ಸಹಜವಾಗಿ ದಿವಸ ಅಂತ ಅರ್ಥ ಆಗಿರ್ಬೇಕು ನಮ್ಗೆ. ಯಾಕಂದ್ರೆ ಒಂದೇ ಹೇಳ್ತೇನೆ ಮತ್ತೆ ರಿಪೀಟ್ ಮಾಡ್ತೇವೆ ಸ್ವಲ್ಪ. ನಮ್ಮ ದೇಹದ ನೆರಳಾದ ಅದು ನಂದೇ, ಹೌದಲ್ಲ ಮಾಡ, ಇನ್ನೊಬ್ಬರದಲ್ಲ. ಆ ದೇಹಕ್ಕ ನಾವು ನಿಜವಾದ ದೇಹಕ್ಕೆ ಮಾಡದಂತೆ ಅದು ನನ್ನ ದೇಹದ ಕಂಡಾಗ ಮಾಡೋದು. ನಾವು ಬೆಳಗ್ಗೆ ಎದ್ಮೇಲೆ ಹಲ್ಲು ತಿತ್ತು ಬ್ರಷ್ ಮಾಡ್ತೀವಿ, ಸಮಯ ಬಂದಾಗ ಸ್ನಾನ ಮಾಡ್ತೀವಿ, ಮತ್ತೆ ಊಟ ಮಾಡ್ತೀವಿ, ನೀರ್ ಕುಡ್ತೀವಿ, ಎಲ್ಲ ಮಾಡ್ತೀವಿ. ಮತ್ತೆ ಅದು ನಮ್ಮದೇ ದೇಹದಂತೆ ಆಗಲ್ಲ. ಅದಕ್ಕೆ ಏನಾದ್ರು ಉಪಚಾರ ಮಾಡಿದ್ರೆ ನಾವು ಮಾಡೋದಿಲ್ಲ. ಯಾಕಂದ್ರೆ ಅದು ನನ್ನೇ ಆದ ಕೂಡ ಅದು ಸುಳ್ಳಾದ, ಅದು ಮಿಥ್ಯೆ, ನನ್ನ ದೇಹ ಸತ್ಯ ಅಂತ ಕಲ್ಪನೆ ಅದ. ಅದಕ್ಕೆ ಆತ್ಮನು ನನ್ನ ಆತ್ಮನಲ್ಲಿ ತೋರುವಂತ, ಆತ್ಮನಂತೆ ತೋರುವಂತ ದೇಹ ಒಂದು, ಇದು ಛಾಯೆ ಇದ್ದ ಪ್ರತಿಬಿಂಬಿದ್ದಂಗ. ಆ ಕಾರಣದಿಂದ ಅದನ್ನ ಎಷ್ಟು ನಾವು ಉದಾಸೀನತ್ವದಿಂದ ನೋಡಿದ್ದೇವೆಯೋ ಅದೇ ರೀತಿ ಉದಾಸೀನ ಭಾವ. ಆದ್ರೆ ಎಚ್ಚರಿಕೆ ಕೊಟ್ರು, ಉದಾಸೀನ ಅಂದ್ರೆ ದೇಹದ ಕಡೆ ನಿರ್ಲಕ್ಷ್ಯ ಭಾವವನ್ನು ತಾಳಬೇಡ, ದೇಹದ ಕಡೆ ನಿನಗೆ ಅಂತ ಸಾಧಕರಿಗೆ ಹೇಳಿದಂತ ಮಾತಾಡಬೇಕು. ಸಾಧನೆ ದೇಹ ಬೇಕು. ಕ್ರಿಕೆಟ್ ಆಡೋರಿಗೆ ಬಾಲ್ ಇಲ್ಲ ಬ್ಯಾಟ್ ಇಲ್ಲ ಅಂದ್ರೆ ಆಟ ಹೆಂಗ ಅರ್ಥ ಅದು? ಬಾಲ್ ಬೇಕು ಬ್ಯಾಟ್ ಬೇಕಂತ. ಹಂಗ ಮೋಕ್ಷ ಸಾಧನೆಗೆ ಹೊರಟಂತ ಒಬ್ಬ ಮೋಕ್ಷಾರ್ಥಿಗೆ ಈ ದೇಹವೇ ಬೇಕು. ಈ ದೇಹದಿಂದನೇ ಪಾಪ ಮಾಡೋದು, ದೇಹದಿಂದನೇ ಪುಣ್ಯ ಮಾಡೋದು, ದೇಹದಿಂದನೇ ಭಕ್ತಿ ಮಾಡೋದು, ದೇಹದಿಂದನೇ ಮುಕ್ತಿ ಪಡೆಯೋದು. ಎಲ್ಲದಕ್ಕೂ ಇದು ಸಾಧನ. ಈ ರೀತಿ ತಿಳ್ಕೊಂಡು ನೀನು ಇದು ಸತ್ಯ ಅಲ್ಲ ಅಂತ ಇಷ್ಟು ತಿಳ್ಕೊಂಡ್ರೆ ಸಾಕು ಅಂತ ಮಹಾತ್ಮರ ಉಪದೇಶ. ಕಾರಣ 164 ಶ್ಲೋಕದಲ್ಲಿ ಈ ದೇಹ ಆತ್ಮಧಿ ಏವ ಅಸತ್ ಧ್ಯೇಯಾಂ ಋಣಾಂ ಜನ್ಮೇ ದುಃಖ ಪ್ರಭವಶ್ಯ ಯತಃ ತತ್ ತ್ವಂ ತಾಂ ಪ್ರಯತ್ನಾತ್ ಚಿತ್ತೇ ತು ತ್ಯಕ್ತೆ ನ ಪುನರ್ಭವ ಆಶಾ ಅಂತ ಇಲ್ಲೊಂದು ಮಾತು ಹೇಳ್ತಾರೆ. ಅಂದ್ರೆ ಅಜ್ಞಾನ ಬುದ್ಧಿಯುಳ್ಳ ಜನರಿಗೆ, ಅಜ್ಞಾನ ಅಂದ್ರೆ ಅವರಲ್ಲಿ ಅವಿವೇಕ ಅದಷ್ಟೇ, ವಿವೇಕ ಇಲ್ಲ. ಆ ಅವಿವೇಕ ಬುದ್ಧಿಯುಳ್ಳ ಜನರಿಗೆ ಯಾವಾಗಲೂ ದೇಹಾದಿಗಳಲ್ಲಿ ನಾನು ಎಂಬ ಬುದ್ಧಿಯೇ ಹುಟ್ಟುವಂಥದ್ದೇ ದುಃಖಗಳಿಗೆ ಕಾರಣ ಆಯ್ತು. ನಮ್ಮ ಅಜ್ಞಾನ ಜನರಿಗೆ ದೇಹಾದಿಗಳು, ದೇಹ ನಾನು, ಇಂದ್ರಿಯಾದಿಗಳು ನಾನು, ಮನಸ್ಸು ನಾನು, ಬುದ್ಧಿ ನಾನು, ಚಿತ್ತ ನಾನು ಅನ್ನೋದಕ್ಕೋಸ್ಕರವಾಗಿ ಈ ಒಂದು
ರೋಗಗಳಿಗೆ ತುತ್ತಾದವರಿಗೆ ಇವತ್ತು ಆಸ್ಪತ್ರೆಗೆ ಬರ್ತಾರಮ್ಮ. ಹ್ಮ್ ಎಲ್ಲಾ ಆಸ್ಪತ್ರೆ ಇಲ್ಲೇ ಇರ್ಲಿ, ಡೆಲ್ಲಿ ಇರ್ಲಿ, ಹ್ಮ್ ಪರದೇಶದ ಆಸ್ಪತ್ರೆಗೆ ಬರೋರು ಹ್ಮ್ ದೇಹಕ್ಕೆ ಏನಾನ ತೊಂದ್ರೆ ಅಂತ ಬರ್ತಾರ, ಹ್ಮ್ ಅಥವಾ ಇಂದ್ರಿಯಾದಿಗಳಲ್ಲಿ ಕೈ, ಕಾಲು, ಕಿವಿ, ಮೂಗು, ಕಣ್ಣು ಹ್ಮ್ ಇವೆಲ್ಲ ಇಂದ್ರಿಯಾದಿಗಳಿಗೆ ಏನಾನ ತೊಂದ್ರೆ ಅಂತ ಬರ್ತಾರ. ಹ್ಮ್ ಇಲ್ಲಂದ್ರೆ ಮಾನಸಿಕವಾಗಿ ಮನಸ್ಸಿಗೆ ನೆಮ್ಮದಿಲ್ಲ ಅಂತ ಬರ್ತಾರ. ಹ್ಮ್ ಬುದ್ಧಿ ಯಾಕೋ ಸರಿ ಇಲ್ಲ ಅಂತ ಬರ್ತಾರ. ಹ್ಮ್ ನನಗೆ ಸ್ಮರಣ ಶಕ್ತಿನೇ ಇಲ್ಲ ಅಂತ ಬರ್ತಾರ. ಹ್ಮ್ ಇದೇ ಜನ ನಮ್ಮ ಬರೋರು. ಹೌದು. ಬರಬಾರದು ಅಂತ ಹ್ಮ್ ದೇಹಕ್ಕೆ ಬರ್ತಕ್ಕಂತ ಹ್ಮ್ ಆದಿ ಮತ್ತು ವ್ಯಾಧಿಗಳನ್ನ ಹ್ಮ್ ನಾವು ಕಳೆದುಕೊಳ್ಳಬೇಕಾಗಿತ್ತಂದ್ರೆ ಹ್ಮ್ ಯಾವ ದವಸ ಧಾನ್ಯಗಳಿಂದ ಅನ್ನದಿಂದ ಹುಟ್ಟಿದ್ದು ಈ ಶರೀರ. ಹ್ಮ್ ಈ ಶರೀರಕ್ಕೆ ಬರ್ತಕ್ಕಂತ ರೋಗಗಳು ಹ್ಮ್ ನಿವೃತ್ತಿ ಆಗಬೇಕಾಗಿತ್ತು ಅಂದ್ರೆ ಹ್ಮ್ ಅದೇ ಭೂಮಿಯಲ್ಲಿ ಅನ್ನದಿಂದ ವನಸ್ಪತಿಗಳಿಂದಲೇ ನಾಶ ಆಗಬೇಕು. ಹ್ಮ್ ಹೌದು. ಆ ವನಸ್ಪತಿಗಳ ಔಷಧಗಳೇ ಇವತ್ತು ನಾನಾ ತರ ಹ್ಮ್ ಇಂಗ್ಲಿಷ್ ಮೆಡಿಸಿನ್ ಇರ್ಬೋದು, ಇನ್ನೊಂದು ಪ್ರಕಾರ ಇರ್ಬೋದು, ಇನ್ನೊಂದು ಪ್ರಕಾರ ಇರ್ಬೋದು, ಹ್ಮ್ ಎಲ್ಲವೂ ಕೂಡ ಅವುಗಳಿಂದ ಸಂಸ್ಕಾರವನ್ನು ಕೊಟ್ಟು ಹ್ಮ್ ಅವುಗಳಿಗೆ ರೋಗಿಗಳಿಗೆ ಅವುಗಳನ್ನ ಪ್ರಯೋಗ ಮಾಡಿ ಆ ರೋಗದಿಂದ ಮುಕ್ತರನ್ನಾಗಿ ಮಾಡ್ತಾರೆ. ಹ್ಮ್ ಈ ರೋಗ ಎದರಿಂದ ಹೋಗ್ತದಮ್ಮ? ಔಷಧದಿಂದನೇ ಹೋಗ್ತದ. ಹೌದು. ಅದಕ್ಕೆ ಬರಬಾರದಂತ ಅರ್ಥ ಅಲ್ಲ. ಹ್ಮ್ ಆದುದರಿಂದ ನೀನು ಹ್ಮ್ ಪ್ರಯತ್ನ ಪೂರ್ವಕವಾಗಿ, ಹ್ಮ್ ಅವು ಬಹಳ ಪ್ರಯತ್ನ ಮಾಡಂಗಿಲ್ಲಮ್ಮ. ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಪ್ರಯತ್ನ ಮಾಡಂಗಿಲ್ಲ. ಮೊದಲು ಆ ಕೆಲಸ ಮಾಡಿ ಆ ನಂತರ ಉಳಿದ ಕೆಲಸ ಮಾಡ್ತೇವೆ. ಹೌದು. ಅದಕ್ಕೆ ಅರ್ಜೆಂಟ್ ಇವ್ ನೋಡಮ್ಮ, ತುರ್ತಾಗಿ ಕೆಲಸ ಮಾಡ್ತೇವೆ ನಾವು. ಹೌದು. ಆದರೆ ಈ ದೇಹ, ಆತ್ಮ, ಬುದ್ಧಿಯನ್ನ ಹ್ಮ್ ಕೊಳೆದುಕೊಳ್ಳಬೇಕಾಗಿತ್ತು ಅಂದ್ರೆ ಹ್ಮ್ ಈ ಪುನರ್ಜನ್ಮ ಸಂಭವೇ ಬರೋದಿಲ್ಲ. ಹ್ಮ್ ಮತ್ತೆ ಯಾವ ರೋಗ ಹೋಗ್ತದಮ್ಮ? ಜನನ ಮತ್ತು ಮರಣ ಅನ್ನುವಂತ ರೋಗವೇ ನಿವೃತ್ತಿ ಆದ್ಮೇಲೆ ಹ್ಮ್ ಈ ಸಾಮಾನ್ಯವಾದ ರೋಗಗಳ ಭಯ ಇಲ್ಲ ಮತ್ತು ಭೀತಿನೇ ಇಲ್ಲ ಅಂತ. ಹ್ಮ್ ಎಲ್ಲಾರು ಪ್ರಯತ್ನ ಮಾಡಿದಂಗ ಅವರು ಪ್ರಯತ್ನ ಮಾಡ್ತಾರ. ಹ್ಮ್ ಆದ್ರೆ ಅವ್ರಿಗೆ ಅದ ಚಿಂತೆ ಹ್ಮ್ ಅಥವಾ ಏನಾಗುತ್ತದೆ ಅನ್ನುವಂತ ಭಯಭೀತಿಯಿಂದ ಅವ್ರು ಇರ್ತಾರ. ಹ್ಮ್ ಈ ಅಧಿಕಾರಿಗಳು ದೇಹದ ಬಗ್ಗೆ ಸರಿಯಾಗಿ ತಿಳ್ಕೊಂಡವನು ಮಾಡೋ ಪ್ರಯತ್ನ ಮಾಡ್ತಾನ. ಹ್ಮ್ ಅದು ಪ್ರಾರಬ್ಧ ಇದ್ದಂಗ ಆತದಂತ ತಿಳ್ಕೊಂಡಿರ್ತಾನ ಅಷ್ಟೆ. ಹ್ಮ್ ಅವರಿಗೆ ದುಃಖದಿಂದ ಇರ್ತಾರ, ಇವ್ರು ಆನಂದವಾಗಿರ್ತಾರ. ಹ್ಮ್ ಈ ರೀತಿ ವಿಚಾರವನ್ನು ಮಾಡಬೇಕು ಅನ್ನುವಂತ ಮಾತನ್ನು ಇಲ್ಲಿ ಹೇಳ್ತಾರ ಅವರು. ಹ್ಮ್ ಕಾರಣ ಹ್ಮ್ ಇದು ಅನ್ನಮಯ ಕೋಶವೆನಿಸುವ ಸ್ಥೂಲ ದೇಹದ ನಿರೂಪಣೆಯಲ್ಲಿ ಹ್ಮ್ ಇದು ಕೊನೆಯ ಶ್ಲೋಕಮಿದು. ಹೌದು. ಪ್ರಪಂಚದ ಎಲ್ಲಾ ವಸ್ತುಗಳಂತೆ ದೇಹವು ಷಡ್ವಿಕಾರಗಳಿಗೆ ಒಳಪಟ್ಟಿರುವುದು. ಹ್ಮ್ ಇಲ್ಲಿ ವಿಚಾರವನ್ನು ತಂದಿಟ್ರು ಮುಂದೆ. ಹ್ಮ್ ಪ್ರಪಂಚದ ಎಲ್ಲಾ ವಸ್ತುಗಳಮ್ಮ, ಹೌದು. ಅಸ್ತತೆ, ಜಾಯತೆ, ವರ್ಧತೆ, ಪರಿಣಮತೆ, ಅಪಕ್ಷತೆ, ವಿನಶ್ಯತೆ. ಹ್ಮ್ ಯಾವುದು ವಸ್ತುವನ್ನೇ ನೋಡ್ರಿ, ಅದಕ್ಕೆ ಎಲ್ಲಾ ವಸ್ತುವನ್ನು ಬಿಟ್ರು ಅವರು. ಹ್ಮ್ ಒಂದು ಸಾಮಾನ್ಯವಾಗಿ ಈ ಒಂದು ಬಟ್ಟೆ ಅನ್ನುವಂಥದ್ದು ಇದು ಅಸ್ಥಿತೆ ಅಂದ್ರೆ ಇದ್ದಿಲ್ಲ, ಅದು ಹುಟ್ಟಿತ್ತು ನೋಡಮ್ಮ. ಹ್ಮ್ ಹೊಸದಾಗಿ ಹುಟ್ಟಿಲ್ಲ. ಹೌದು. ಮತ್ತ ಅದು ಮುಂದ ಏನಾಗ್ತದ, ವಿಕಾರ ಆಗ್ತಾ ಆಗ್ತಾ ಹೋಗಿ ಒಂದ್ ದಿವ್ಸ ಹರಿದು ಹೋಗ್ತದ. ಹ್ಮ್ ಇದೇ ಬಟ್ಟೆದೇ ಇಷ್ಟು ಪ್ರಕಾರ ಅಂದ್ರೆ ಜಗತ್ತಿನ ಎಲ್ಲಾ ವಸ್ತುಗಳ ನಿಯಮ ಏನಂದ್ರೆ ಹ್ಮ್
6 ಪ್ರಕಾರದಿಂದ ಇದು ಹ್ಮ್ ವಿಕಾರ ಆಗೋದತ್ತ. ಹ್ಮ್ ಅದರಂತೆ ಈ ದೇಹವು ಕೂಡ ಷಡ್ವಿಕಾರಿಗಳಿಗೆ ಒಳಪಟ್ಟಿರುವುದು. ಹ್ಮ್ ದೇಹೇನ ಎಲ್ಲಾ ಜಗತ್ತಿನ ವಸ್ತುಗಳನ್ನು ಬಿಟ್ಟಾದೆ ನಮ್ಮಿದು. ಹ್ಮ್ ಎಲ್ಲಾ ವಸ್ತುಗಳಲ್ಲಿ ಇದು ಒಂದು ವಸ್ತು. ಹ್ಮ್ ಇದಕ್ಕ ನಾನಾ ಪ್ರಕಾರದ ಬದಲಾವಣೆ, ಹ್ಮ್ ಸಾವು ನೋವುಗಳಿಂದ ಕೂಡಿದ್ದು ಈ ಶರೀರ. ಹ್ಮ್ ಇದರ ಫಲವಾಗಿ ಆ ನೋವು ಸಾವು ಆದಾಗ ದುಃಖ ಆಗ್ತದ. ಹ್ಮ್ ಅದು ಸಹಜವಾಗಿ. ಹ್ಮ್ ಕಾರಣ ಏನಂದ್ರೆ ದೇಹವೇ ನಾನನ್ನುವಂತ ಭ್ರಾಂತಿಯಿಂದ ಕೂಡಿರೋದಕ್ಕೆ. ಹ್ಮ್ ಹೌದಲ್ಲಮ್ಮ? ಹ್ಮ್ ಈ ನೋವು ದುಃಖಗಳೆಲ್ಲ ನಮ್ಮದೆಂದು ನಾವು ಅನುಭವಿಸಬೇಕು. ಹ್ಮ್ ದೇಹ ನಾನಂದಾಗ ದೇಹಕ್ಕೆ ಬರುವಂತ ಸರ್ವ ದುಃಖಗಳು ನಾವು ಅನುಭವಿಸಲೇಬೇಕು. ಹ್ಮ್ ಆದ್ದರಿಂದ ಹ್ಮ್ ದೇಹದೊಡನೆ ತಾದಾತ್ಮ ಹೊಂದುವುದೇ ದುಃಖಕ್ಕೆ ಮೂಲ ಕಾರಣ. ಹ್ಮ್ ಆತ್ಮ ನಾವಿದ್ದು ಹ್ಮ್ ದೇಹ ನಾನು ಅನ್ನುವಂತ ದೇಹ ನಾನು ಅನ್ನುವಂತ ಭಾವದಲ್ಲಿ ಕೂಡಿದಾಗ ಹ್ಮ್ ದೇಹದ ದುಃಖ ನಮಗಾಗ್ತವ. ಹ್ಮ್ ಅದಕ್ಕೆ ಇಷ್ಟಕ್ಕೆಲ್ಲ ಕಾರಣ ಅಂದ್ರೆ ಹ್ಮ್ ದೇಹವು ನಾನು ಎಂಬ ಅಜ್ಞಾನದ ಬೀಜವೇ ಹ್ಮ್ ಸರ್ವ ಅಂದ್ರೆ ಎಲ್ಲಾ ದುಃಖಕ್ಕೂ ಮೂಲ ಕಾರಣ. ಹ್ಮ್ ಇಂದ್ರಿಯಗಳಿಗೆ ಬಂದ ದುಃಖನೂ ನಿನಗೆ, ದೇಹಕ್ಕೆ ಬರುವಂತ ದುಃಖ ನಿನಗೆ, ಹ್ಮ್ ಯಾವ ಕೋಶಕ್ಕೂ ಬಂದ ವ್ಯತ್ಯಾಸಗಳೆಲ್ಲವೂ ನನಗಂತ ಅನುಭವ ನಿನಗಾಗ್ತದ. ಹ್ಮ್ ಕಾರಣ ಅಜ್ಞಾನ ಅಂತ. ಹ್ಮ್ ಅದಕ್ಕೆ ಹ್ಮ್ ತನುಭಾವ ಅಳಿಯೇ ಸರ್ವ ದುಃಖದ ಕೇಡು ಅಂತ ನಿಜಗುಂಡ್ರು ಹೇಳ್ಯಾರಮ್ಮ. ಹ್ಮ್ ದೇಹ ನಾನು ಅನ್ನುವಂತ ಭಾವ ಒಂದು ಕೆಟ್ಟರೆ ಸಾಕು, ಹ್ಮ್ ದೇಹ ಕೆಡೋದಲ್ಲ. ಹ್ಮ್ ಅದು ಪ್ರಾರಬ್ಧ ಅನುಸಾರವಾಗಿ ಅದು ಕೆಡ್ತಾ 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 ಹೋಗ್ತದ. ಅದು ಹ್ಮ್ ನಾವು ಕೆಡಿಸ್ಬೇಕಂದ್ರೂ ಕೆಡೋದಿಲ್ಲ, ಹ್ಮ್ ಕೆಡಬಾರದಂತ ಪ್ರಯತ್ನ ಮಾಡಿದ್ರು ಕೆಡದೇ ಅದು ಇರೋದಿಲ್ಲ. ಹ್ಮ್ ಅದು ಸ್ವಭಾವಕ್ಕೆ ಅನುಗುಣವಾಗಿ ಅದು ಮಾಡ್ತಾ ಇರ್ತದ ಅಂತ. ಇಂಥ ಶರೀರ ನಾನಲ್ಲಂತ ಒಳ ಸ್ವಲ್ಪ ಧೈರ್ಯ ಬಂತು ಅಂದ್ರೆ ಈ ಸರ್ವ ದುಃಖಗಳನ್ನ ಸಹಿಸುವಂತ ಅದ್ಭುತವಾದ ಶಕ್ತಿ ಉತ್ಪತ್ತಿ ಆಗ್ತದೆ. ಅವಾಗ ಆತ್ಮ ಜ್ಞಾನದಲ್ಲಿ ಪರಿಪೂರ್ಣವಾಗಿ ತಾನು ಮನಸ್ಸನ್ನ ಇಟ್ಟು ಅದರ ಲಾಭವನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಈ ದುಃಖವನ್ನ ಪರಿಹಾರ ಮಾಡಿಕೊಳ್ಳಬೇಕಾದರೆ ದೇಹವೇ ಆತ್ಮ ಎಂಬ ಬುದ್ಧಿಯನ್ನ ಬಿಡಬೇಕು. ಯುಗ ಯುಗಾಂತರಗಳಿಂದ ನಮ್ಮ ದೇಹವೇ ಆತ್ಮ ಎಂಬ ಬುದ್ಧಿಯಿಂದ ನಾವು ಜೀವಿಸುತ್ತಾ ಬಂದಿದ್ದೇವೆ. ಆದ್ದರಿಂದ ಈಗ ಎಷ್ಟೇ ಅಧ್ಯಯನ ಮಾಡಿದರೂ, ಎಷ್ಟೇ ಪ್ರಮಾಣ ಬದ್ಧವಾಗಿ ತರ್ಕ ಮಾಡಿದರೂ ನಮ್ಮ ಸ್ವಭಾವ ಬುದ್ಧಿಯನ್ನು ಬಿಡುವುದು ಬಹು ಕಷ್ಟವಾಗುವುದು. ಶರೀರ ನಾನೆಂಬ ಬುದ್ಧಿ ಬಿಡೋದು ಕಷ್ಟ ಆಗ್ತದಮ್ಮ. ಒಂದು ಕ್ಷಣ ನಾವು ದೇಹವೆಲ್ಲ ಎಂಬ ಬುದ್ಧಿ ಬಂತು ಅಂತ ತಿಳ್ಕೊಳ್ರಿ, ಮರುಕ್ಷಣದಲ್ಲಿ ಅದು ನಾಶ ಹೋಗ್ತದ. ಅದು ನಾಶ ಆಗಿ ಮತ್ತೆ ಹಳೆಯ ಸ್ವಭಾವ, ಹಳೆದೇನ್ರಿ ದೇಹ ನಾನೆಂಬ ಸ್ವಭಾವ, ಅದೇ ಭ್ರಾಂತಿ ಮತ್ತೆ ಮರುಕಳಿಸುತ್ತದೆ. ಅದಕ್ಕೆ ಬಹಳ ಕಷ್ಟ ಅಂದ್ರ ಮಹಾತ್ಮರು ಹೇಳುವಾಗ ಹೇಳೋರಿಗೆ ಒತ್ತಡಿಗಿಲ್ಲಮ್ಮ. ಹೇಳೋರಿಗೆ ಏನಂದ್ರೆ ದೇಹ ನಾನೆಲ್ಲಂತ ಅನಿಸ್ತದ ಆ ಕ್ಷಣದಲ್ಲಿ. ಸ್ವಲ್ಪ ಹೊತ್ತು ಹೋದಾಗ ಮತ್ತೆ ನಾನೆಂಬ ದೇಹದ ಬುದ್ಧಿ ಬರ್ತದ. ಅಂದಾಗ ಇದನ್ನ ಪ್ರಯತ್ನ ಪೂರ್ವಕವಾಗಿ ನಿರಂತರ ಅಭ್ಯಾಸದಿಂದ ಇದು ಮತ್ತೆ ಮರುಕಳಿಸದಂತೆ
ಒಂದು ಕ್ಷಣ ಹೋಯ್ತು ಮತ್ತೆ ದೇಹ ಭಾವ ಬಂತು. ಹ್ಮ್ ಈಗ ಆಗಬಾರದು ಅಂದ್ರೆ ಹ್ಮ್ ಸದಾಕಾಲ ಅಭ್ಯಾಸವನ್ನ ಮಾಡು. ಹ್ಮ್ ಅಂದ್ರೆ ಶ್ರವಣವನ್ನ ಮಾಡ್ರಿ. ಹ್ಮ್ ಶ್ರವಣ ಮಾಡಿದ್ದು ಮನನ ಮಾಡ್ರಿ, ಹೌದು ಅಲ್ಲೋ ಹ್ಮ್ ಇಷ್ಟೆಲ್ಲ ಹೇಳಿದ್ರು, ಇಷ್ಟು ದೃಷ್ಟಾಂತಗಳು ಅನುಭವಗಳು ಹ್ಮ್ ಇವು ಸತ್ಯನೋ ಮಿಥ್ಯನಂತ ವಿಚಾರ ಮಾಡಿ ಹ್ಮ್ ದೇಹ ಆತ್ಮ ಬುದ್ಧಿಯನ್ನ ಕಳೆದುಕೊಳ್ಳಬೇಕು ಹ್ಮ್ ಎಂದು ಹ್ಮ್ ಆಚಾರ್ಯ ಶಂಕರರು ಈ ಶ್ಲೋಕದಲ್ಲಿ ಅಪ್ಪಣೆ ಕೊಡಿಸುತ್ತಾರೆ. ಹ್ಮ್ ಕಾರಣ ಅಧ್ಯಯನ ಮನನಗಳಿಂದ ನಿಧಿಧ್ಯಾಸನೆಗಳಿಂದ ಹ್ಮ್ ನಾವು ದೇಹವಲ್ಲ ಹ್ಮ್ ಪರಮಾತ್ಮ ಸ್ವರೂಪ ಎಂದು ಹ್ಮ್ ಪುನಃ ಪುನಃ ನಮ್ಮ ಮನಸ್ಸು ಬುದ್ಧಿಗಳಿಗೆ ಹ್ಮ್ ಎಚ್ಚರಿಕೆಯನ್ನ ಜ್ಞಾಪಕವನ್ನ ಮಾಡ್ತಾ ಇರ್ಬೇಕು ನಾವು. ಹ್ಮ್ ಏನ್ ಮಾಡಕ್ಕಮ್ಮ, ಯಾವಾಗ ಸದಾ ಕಾಲ ಹ್ಮ್ ಯಾವುದೇ ಸಂದರ್ಭದಲ್ಲೂ ನಾವು ದೇಹವಲ್ಲ ಪರಮಾತ್ಮ ರೂಪ ನಾವು. ಹ್ಮ್ ಪುನಃ ಪುನಃ ಮೇಲಿಂದ ಮೇಲೆ ಇದನ್ನ ಎಚ್ಚರ ಮಾಡಕ್ಕೆ ನೆನಪು ಮಾಡಕ್ಕೆ ಅಂತ ಇರ್ಬೇಕಮ್ಮ. ಇದನ್ನ ಶ್ರವಣ ಮನನ ನಿಧಿಧ್ಯಾಸನಗಳು ಹ್ಮ್ ನಮ್ಮ ಚಿತ್ತದಲ್ಲಿ ಹ್ಮ್ ಏನಾಗಬೇಕಮ್ಮ ಅಂದ್ರೆ ರೂಢ ಮೂಲವಾದರೆ ಹ್ಮ್ ದಿವಸ ಶ್ರವಣ ಮಾಡೋದು, ಮನನ ನಿಧಿಧ್ಯಾಸ, ಶ್ರವಣ ಮನನ ನಿಧಿಧ್ಯಾಸ ಹ್ಮ್ ಹಿಂಗ ರೂಢವಾದರೆ ಆವಾಗ ಹ್ಮ್ ನಮಗೆ ಆತ್ಮ ದರ್ಶನದ ಹ್ಮ್ ನೋಡುವಂತ ಭಾಗ್ಯ ಲಾಭ ಆಗ್ತದ. ಹ್ಮ್ ಆ ದರ್ಶನ ಲಾಭವಾದವರು ಹ್ಮ್ ಯಾವತ್ತೂ ಯಾವ ಕಷ್ಟಕ್ಕೂ ದುಃಖಕ್ಕೂ ಅಂಜುವುದು, ಅಳುಕುವುದು, ಹೆದರುವುದು ಅವಶ್ಯಕತೆ ಇಲ್ಲ. ಹ್ಮ್ ಯಾಕೆಂದರೆ ದೇಹಾತ್ಮ ಬುದ್ಧಿಯಿಂದ ಬಿಡುಗಡೆ ಹೊಂದಿರುವವರನ್ನು ಹ್ಮ್ ಯಾವ ಹ್ಮ್ ಷಡ್ವಿಕಾರಗಳು, ಯಾವ ದುಃಖವು ಹ್ಮ್ ಗುರುಪಡಿಸಲಾರವು. ಆ ವ್ಯಕ್ತಿಯನ್ನ ದುಃಖಕ್ಕೆ ಗುರಿಪಡಿಸಲಿಕ್ಕೆ ಶಕ್ತಿಯನ್ನ ಕಳ್ಕೊಂತಾವವು. ಹ್ಮ್ ಯಾವಮ್ಮ ಷಡ್ವಿಕಾರಗಳು. ಹ್ಮ್ ಅವನ್ ನನಗೆ ನಾ ಯೌವನ ಅಲ್ಲ, ಬಾಲ್ಯ ಅಲ್ಲ, ಹ್ಮ್ ಶಿಶು ಅಲ್ಲ, ಮುದುಕಲ್ಲ, ವೃದ್ಧ ಅಲ್ಲ, ಹ್ಮ್ ನಾನು ತಾಯಿಯಂತೆ ಸ್ತ್ರೀ ಅಲ್ಲ, ತಂದೆಯಂತೆ ಪುರುಷನಲ್ಲ, ಹ್ಮ್ ನಾನು ಈ ಒಂದು ಊರಲ್ಲಿ ಇರುವವನಲ್ಲ, ಹ್ಮ್ ಸರ್ವಾಂತರ್ಯಾಮಿ ಇರ್ತಕ್ಕಂತ ಪರಮಾತ್ಮ ಜನನಿಲ್ಲ ಮರಣಿಲ್ಲ, ಹ್ಮ್ ಎಷ್ಟು ತಿಳ್ಕೊಂಡವರಿಗೆ ಯಾವ ರೀತಿ ದುಃಖಕ್ಕೆ ಒಳಗಾಗಲಿಕ್ಕೆ ಸಾಧ್ಯನೇ ಇಲ್ಲಮ್ಮ. ಆವಾಗ ಅವರು ತಮ್ಮ ಸ್ವರೂಪದ ಆನಂದವನ್ನು ಅನುಭವಿಸ್ತಾರ. ಅದರ ಸ್ವಾದ ರುಚಿ ಗೊತ್ತಾಗ್ತದ ಅವ್ರಿಗೆ. ಕಾರಣ ನಾನು ದೇಹ ಎಂಬ ಭಾವನೆಯನ್ನು ನಮ್ಮ ಬುದ್ಧಿಯಿಂದ ತೆಗೆದು ಹಾಕಿದರೆ ಆಗ ಆ ವ್ಯಕ್ತಿಯ ಸೂಕ್ಷ್ಮ ಅಂತಃಕರಣವು ದೇಹದ ದೋಷಗಳಿಂದ ನಿರ್ಮುಕ್ತವಾಗುತ್ತದೆ. ಅದೇನಪ್ಪ, ಮಲದೋಷ, ವಿಕ್ಷೋಪ ದೋಷ ಅಂತ ಏನ್ ಹೇಳ್ತಾ ಬರ್ತೀವಲ್ಲ ಮುಂದೆ, ಆ ದೋಷ ಎಲ್ಲವೂ ಅವನ ದೇಹದಿಂದ ನಿರ್ಮುಕ್ತ ಆಗ್ತಾವಂತ, ಮುಕ್ತ ಆಗ್ಬಿಡ್ತಾವು. ಅಲ್ಲಿಂದ ಮುಂದೆ ಅವನನ್ನು ಯಾವ ವಾಸನೆಗಳು ಕೂಡ ದೋಷಗಳು ಕೂಡ ಅವನಿಗೆ ದುಃಖವನ್ನ ಕೊಡಲಾರವು. ತನ್ನಲ್ಲಿ ಚಲನ ಶಕ್ತಿ ಇರುವವರೆಗೂ ದೇಹವು ತಾನಾಗಿ ಮುಂದುವರೆದು ಕೊನೆಯಲ್ಲಿ ಒಂದು ದಿನ ತಟಸ್ಥವಾಗ್ತದೆ. ಕಾಲಲ್ಲಿ ಎಲ್ಲಿವರೆಗೂ ಶಕ್ತಿ ಇದೆಯಮ್ಮ ಅಲ್ಲಿವರೆಗೂ ನಡೀತೇನ. ಶಕ್ತಿ ಕಡಿಮೆ ಆದಲ್ಲಿ ಒಂದು ಸಲ ಎಲ್ಲೋ ಕುಂತು ಬಿಡ್ತಾನ ಅವನು. ಹೌದಿಲ್ಲಮ್ಮ? ಯಾಕೆ ಕುಂತಿ ಅಂದ್ರೆ ಕಾಲ್ ನೋಯ್ತಾ ಅಂತೀವಿ ನಾವು, ಅಂದ್ರೆ ಶಕ್ತಿ ಕಳ್ಕೊಂಡವಂತ.
ಕಳ್ಕೊಂಡಾಗ ಮುಂದ ಹೋಗು ನಟಿ ಅಂತ ಹೇಳಿಲ್ಲ, ಅವನು ಕೂತ ಬಿಡ್ತಾನ ಅಲ್ಲೇ. ಹೌದು. ಅದಂತೆ ಈ ದೇಹವು ಕೂಡ ಪ್ರಾರಬ್ಧ ಎಲ್ಲಿವರೆಗಾದ ಅಲ್ಲಿವರೆಗೂ ಇದು ಮುಂದುವರಿತದಮ್ಮ. ಹ್ಮ್ ಪ್ರಾರಬ್ಧ ಇರುವವರೆಗೂ ಅದು ಯೌವನಾವಸ್ಥೆ, ವೃದ್ಧಾವಸ್ಥೆ, ಹ್ಮ್ 70 ವರ್ಷ 80 ವರ್ಷ ಹಿಂಗೆಲ್ಲ ಹೋಗ್ತದ. ಹ್ಮ್ ಆ ಪ್ರಾರಬ್ಧ ಶಕ್ತಿ ಯಾವ ಮುಗ್ತದ ಹ್ಮ್ ಆ ದೇಹ ಅಲ್ಲೇ ಮುಗಿದು ಬಿಡ್ತದ. ಹ್ಮ್ ತಟಸ್ಥ. ಹ್ಮ್ ಮುಂದ ಅದು ಎಲ್ಲಿ ಹೋಗೋದಲ್ಲ, ಹಿಂದಕ್ಕೂ ಬರೋದಿಲ್ಲ, ಹ್ಮ್ ಬಿದ್ದಲ್ಲಿ ಬಿದ್ದು ಹೋಗ್ತದೆ. ಹ್ಮ್ ಅಂಥ ವ್ಯಕ್ತಿಯಲ್ಲಿ ಹ್ಮ್ ಯಾವುದೇ ವಾಸನ ಬೀಜ ಸುಟ್ಟು ಭಸ್ಮ ಆಗ್ಯದ ನೋಡಮ್ಮ. ಹೌದು. ದೇಹ ನಾನನ್ನುವಂತ ದೇಹ ಬುದ್ಧಿ, ಹ್ಮ್ ದೇಹ ನಾನನ್ನುವಂತ ವಾಸನೆ ಕೂಡ ಹ್ಮ್ ಈ ಜ್ಞಾನದ ಬಲದಿಂದ ಹ್ಮ್ ಪುನಃ 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 ವಿಚಾರ ಮಾಡೋದ್ರಿಂದ ಹ್ಮ್ ಅದು ಸುಟ್ಟು ಹೋಗ್ಯದ. ಹೌದು. ಬೀಜನೆ ಸುಟ್ಟೋದ್ಮೇಲೆ ಅವನಿಗೆ ಪುನಃ ಪುನಃ ಜನ್ಮ ಪಡೆಯುವ ಹ್ಮ್ ಅಗತ್ಯವೇ ಇಲ್ಲ ಅಂತ. ಹ್ಮ್ ಬೀಜ ಇಲ್ಲಂದ್ರೆ ಬೆಳೆನೇ ಇಲ್ಲ ಅಂತ. ಹೌದು. ಹುಟ್ಟಲಿಕ್ಕೆ ಬೀಜ ಅಜ್ಞಾನ ಇತ್ತು, ಅದೇ ಸುಟ್ಟ ಮೇಲೆ ಮುಂದೆ ಜನ್ಮ ಎತ್ತುವ ಅಗತ್ಯವೇ ಇಲ್ಲ ಅಂತ. ಹ್ಮ್ ಅಂಥ ವ್ಯಕ್ತಿಯ ಸಂಸಾರವನ್ನು ಹ್ಮ್ ಏನ್ ಮಾಡೋಣ ದಾಟಿದ್ದಾನೆ. ಹ್ಮ್ ಅಂಥ ವ್ಯಕ್ತಿಯ ಸಂಸಾರ ಅಂದ್ರೆ ಜನನ ಮರಣ ರೂಪ ಸಂಸಾರ ದುಃಖವನ್ನ ಹ್ಮ್ ಅವನು ಬಹಳ ದಾಟಿ ಬಿಟ್ಟನಂತ. ಅವನು ಹೌದು. ಈ ಅನ್ನಮಯದ ವಿವೇಕ ಹ್ಮ್ ಈ ಶ್ಲೋಕಕ್ಕೆ ಉಪಸಂಹಾರ ನೋಡಮ್ಮ. ಹೌದು. ಇಲ್ಲಿ ಮುಗಿತೇವೆ. ಈ ರೀತಿ ಅನ್ನಮಯ ಕೋಶವನ್ನು ತಿಳ್ಕೊಂಡ್ರೆ ಹ್ಮ್ ಅವನು ಈ ಜನನ ಮರಣದಿಂದ ಬಿಡುಗಡೆ ಆಗುತ್ತಾನೆ ಹ್ಮ್ ಅಂತ ಹೇಳಿ ಹ್ಮ್ ಮತ್ತೆ 165ರಿಂದ 66 2 ಶ್ಲೋಕಮ್ಮ. ಹ್ಮ್ ಅನ್ನಮಯ ಕೋಶ ಆದ ನಂತರ ಈಗ ಪ್ರಾಣಮಯ ಕೋಶ. ಹ್ಮ್ ಆ 2 ಶ್ಲೋಕಗಳನ್ನ ಹ್ಮ್ ನಾಳೆ ದಿನ ವಿಚಾರ ಮಾಡೋಣ ಅಂತಕ್ಕಂತ ಮಾತನ್ನು ಹೇಳಿ ಹ್ಮ್ ಇವತ್ತಿಗೆ ಮಂಗಲವನ್ನು ಹೇಳೋಣಮ್ಮ. ಆಯ್ತು. ಈ ಅನ್ನಮಯ ಕೋಶದ್ದು ಡಿಟೇಲ್ಸ್ ಆಯ್ತು, ಗೊತ್ತಾಯ್ತು. ಹ್ಮ್ ಅರ್ಥ ಆಯ್ತು. ಯಾಕಂತಾರ ಇದು ಯಾಕ ನಾನಲ್ಲ, ಹ್ಮ್ ಇದರ ಲಕ್ಷಣ ಏನದ, ನನ್ನ ಲಕ್ಷಣ ಏನದ. ಹ್ಮ್ ಹಾಗಾಗಿ ಪುನಃ ಪುನಃ ಸ್ವಲ್ಪ ಮೆಲುಕು ಹಾಕ್ತಾ 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 ಹ್ಮ್ ಇದು ನಾನಲ್ಲ ಅಂತ ಭಾವ ಬಂತಿಲ್ರಿ, ಹ್ಮ್ ಸಾಕು. ಇಷ್ಟದಲ್ಲೇ ಮುಕ್ತರಾಗ್ತಾವ. ಹೌದು. ಮತ್ತು ಇನ್ನೂ ಮುಂದಿನ ಕೋಶಗಳನ್ನು ತಿಳಿಯೋಕೋಸ್ಕರವಾಗಿ ಹ್ಮ್ ಇದು ಅನ್ನಮಯ ಕೋಶ ನಾವು ಅಲ್ಲ ಅಂತ ಬಿಡ್ಬೋದ್ರಿ. ಆದ್ರೆ ಪ್ರಾಣಮಯ ಆದ್ರೂ ಕೂಡ ಆತ್ಮ ಸಂಬಂಧ ಅದೇನು, ಈ ಅನ್ನಮಯ ಕೋಶ ಅಂತ ಆತ್ಮಕ್ಕೆ ಸಂಬಂಧ ಇಲ್ಲ ಈಗ. ನಮ್ಗೆ ಅನುಭವ ಆಯ್ತು, ನಿಶ್ಚಯನ ಆಯ್ತು ಈಗ. ಮತ್ತೆ ಪ್ರಾಣಮಯ ಆದ್ರೂ ಕೂಡ ಆತ್ಮನಿಗೆ ಸಂಬಂಧ ಅದೇನು ಅಂದ್ರೆ ಪ್ರಾಣಮಯ ಕೋಶ ಕೂಡ ಅನ್ನಮಯ ಕೋಶದಂತೆ ದೋಷದಿಂದ ಕೂಡಿದ್ದು. ಆ ಕಾರಣ ಆ ಪ್ರಾಣಮಯ ಕೋಶವು ಕೂಡ ಆತ್ಮ ಆಗುವುದಿಲ್ಲ, ಅಂದ್ರೆ ಅದು ಕೂಡ ನೀನಲ್ಲ ಅಂತ ಅನುಭವವನ್ನ ತಂದು ಕೊಡೋದಕ್ಕೋಸ್ಕರವಾಗಿ ಅದಕ್ಕಾಗಿ ಪ್ರತ್ಯೇಕ 2 ಶ್ಲೋಕಗಳನ್ನ ನಾಳೆ ಸ್ವಲ್ಪ ವಿಚಾರ ಮಾಡೋಣ.